ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಪದವಿ ಮುಗಿಸಿದ ಕೂಡಲೇ ಯುವಕರು ಜಾಬ್ ಮಾಡಲಿಕ್ಕೆ ಹೊರಡ್ತಾರೆ. ಅದು ಗೌರ್ನಮೆಂಟ್ ಆದರೂ ಸರಿ, ಪ್ರೈವೇಟ್ ಜಾಬ್ ಆದರೂ ಸರಿ, ಒಟ್ಟಿನಲ್ಲಿ ಓದಿದ ತಕ್ಕಂತೆ ಯಾವುದಾದ್ರೂ ಕೆಲಸ ಮಾಡುವ ಹಂಬಲದಲ್ಲಿ ಇರ್ತಾರೆ. ಇಂತಹ ಯುವಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಕೆಲ ವಂಚಕರು ಜಾಬ್ ಕೊಡಿಸೋದಾಗಿ ಹೇಳಿ ಲಕ್ಷಾಂತರ ಹಣ ಪೀಕ್ತಾರೆ. ಇಂಥದ್ದೊಂದು ಘಟನೆ ನಡೆದಿದ್ದು 20 ಜನರಿಗೆ ವಿದೇಶದಲ್ಲಿ ಕೆಲಸ ಕೊಡಿಸೋದಾಗಿ ವಂಚಿಸಿದ್ದಾರೆ. ಹಾಗಾದರೆ ಘಟನೆ ನಡೆದಿದ್ದಾದರೂ ಎಲ್ಲಿ? ಯುವಕರನ್ನ ಮೋಸದ ಜಾಲಕ್ಕೆ ಹೇಗೆ ಬೀಳಿಸ್ತಾರೆ? ಇದರ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಸಚಿನ್ ಹೆಮ್ಮಕ್ಕಿ. ಸರ್ಕಾರಿ ಉದ್ಯೋಗ ಕೊಡಿಸೋದಾಗಿ ಆಕಾಂಕ್ಷಿಗಳ ಬಳಿ ಲಕ್ಷಾಂತರ ರೂಪಾಯಿ ಪಡೆದು ವಂಚಿಸುವ ಪ್ರಕರಣಗಳು ರಾಜ್ಯದಲ್ಲಿ ಸುದ್ದಿ ಆಗ್ತಲೇ ಇರ್ತವೆ. ವಂಚನೆಯು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಸಾಗರದಾಚೆಗೂ ವ್ಯಾಪಿಸಿದೆ. ಹಾಗಾಗಿ ಫಾರಿನ್ ಜಾಬ್ಗಾಗಿ ಅರ್ಜಿ ಸಲ್ಲಿಸುವವರು ಆನ್ಲೈನ್ ವಂಚಕರು, ನಕಲಿ ವೆಬ್ಸೈಟ್ಗಳು, ನಕಲಿ ಏಜೆಂಟ್ಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಇಲ್ಲದೇ ಇದ್ರೆ ಯಾಮಾರಿಸುವುದು ಖಚಿತ. ವಿದೇಶದಲ್ಲಿ ಉತ್ತಮ ಸಂಬಳ, ಉಚಿತ ವೀಸಾ, ಉಚಿತ ವಿಮಾನ ಟಿಕೆಟ್, ವಸತಿ ವ್ಯವಸ್ಥೆ ಅಂತ ನಂಬಿಸಿ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿ ಪರಾರಿಯಾಗುವ ಜಾಲ ದೇಶದಾದ್ಯಂತ ಹೆಚ್ಚಾಗ್ತಾ ಇವೆ. ಹೀಗಾಗಿ ಫಾರಿನ್ ಜಾಬ್ ಕನಸು ಕಾಣುವವರು ಆನ್ಲೈನ್ ವಂಚಕರು, ನಕಲಿ ವೆಬ್ಸೈಟ್ಗಳು ಹಾಗೂ ನಕಲಿ ಏಜೆಂಟ್ಗಳ ಬಗ್ಗೆ ಎಚ್ಚರ ವಹಿಸೋದು ಅಗತ್ಯವಾಗಿದೆ. ವಿದೇಶದಲ್ಲಿ ಉದ್ಯೋಗದ ಹೆಸರಲ್ಲಿ ಹೇಗೆ ಮೋಸ ಮಾಡಲಾಗುತ್ತೆ, ಅದರಿಂದ ಪಾರಾಗಲು ಹಲವು ಮಾರ್ಗಗಳಿವೆ. ಸುಮಾರು 20 ಯುವಕರು ಪದವಿ ಮುಗಿಸಿದ್ರು, ವಿದೇಶದಲ್ಲಿ ಕೆಲಸ ಮಾಡಿ ಉತ್ತಮ ಜೀವನ ಕಟ್ಟಿಕೊಳ್ಳುವ ಕನಸನ್ನು ಕಂಡಿದ್ರು. ಇದೇ ವೇಳೆ ಉದ್ಯೋಗ ಕೊಡಿಸುವ ಏಜೆಂಟ್ಗಳ ಕಚೇರಿಯನ್ನು ಸಂಪರ್ಕಿಸಿದ್ರು. ಏಜೆಂಟ್ಗಳು ಪ್ರತಿಯೊಬ್ಬರಿಂದಲೂ ಲಕ್ಷಾಂತರ ರೂಪಾಯಿ ಪಡೆದು ವಿದೇಶದಲ್ಲಿ ಉದ್ಯೋಗ ಸಿದ್ಧವಾಗಿದೆ, ವಿಮಾನ ಹಾರುವ ಕೆಲವೇ ಗಂಟೆಗಳ ಮೊದಲು ವೀಸಾ ಮತ್ತು ಟಿಕೆಟ್ ಸಿಗುತ್ತೆ ಅಂತ ನಂಬಿಸಿದ್ರು. ಆದರೆ ವಿಮಾನ ಪ್ರಯಾಣದ ದಿನ ಬಂದರೂ ವೀಸಾ ಟಿಕೆಟ್ ಯಾವುದೂ ಬಂದಿಲ್ಲ. ಅನುಮಾನಗೊಂಡ ಅಭ್ಯರ್ಥಿಗಳು ಕಚೇರಿಗೆ ತೆರಳಿದಾಗ ಕಚೇರಿಯೇ ಖಾಲಿಯಾಗಿತ್ತು. ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿರೋದು ಆಗ ತಿಳಿದು ಅವರಿಗೆ ಆಘಾತ ಉಂಟಾಯಿತು. ಇದು ಕೇವಲ ಒಂದು ಪ್ರಕರಣವಲ್ಲ, ದೇಶದ ವಿವಿಧ ಭಾಗಗಳಲ್ಲಿ ಇದೇ ಮಾದರಿಯ ವಂಚನೆಗಳು ನಡೀತಾ ಇವೆ. ವಿದೇಶದಲ್ಲಿ ಉದ್ಯೋಗ ಕೊಡಿಸ್ತೀವಿ, ಅನುಭವ ಬೇಡ, ಹೆಚ್ಚಿನ ವಿದ್ಯಾರ್ಹತೆ ಬೇಡ, ನಾವು ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ವಂಚಕರು ಯುವಕರನ್ನ ತನ್ನೆಡೆಗೆ ಸೆಳಿತಾರೆ. ಬಹುತೇಕ ಸಂದರ್ಭಗಳಲ್ಲಿ ಯಾವುದೇ ಸಂದರ್ಶನ ಇರೋದಿಲ್ಲ, ಅಭ್ಯರ್ಥಿಗಳ ಕೌಶಲ್ಯ ಅಥವಾ ಅರ್ಹತೆ ಪರಿಶೀಲಿಸೋದಿಲ್ಲ. ಹಣ ಕೊಟ್ಟರೆ ಸಾಕು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಪಡೆದು ಮೋಸ ಮಾಡ್ತಾರೆ. ವಿದೇಶಾಂಗ ವ್ಯವಹಾರಗಳ ಮೂಲ ಪ್ರಕಾರ 2021ರಲ್ಲಿ 1553 ಕೇಸ್, 2022ರಲ್ಲಿ 1227 ಕೇಸ್, 2023ರಲ್ಲಿ 1006 ಕೇಸ್, 2024ರಲ್ಲಿ 575 ಕೇಸ್ಗಳು ದಾಖಲಾಗಿವೆ ಎಂಬುದನ್ನು ಕೇಳಿ ಆಘಾತವಾಗುತ್ತೆ. ವಿದೇಶಿ ಉದ್ಯೋಗಕ್ಕಾಗಿ ಪ್ರತಿ ವರ್ಷ ಲಕ್ಷಾಂತರ ಭಾರತೀಯರು ಅರ್ಜಿ ಸಲ್ಲಿಸ್ತಾರೆ. ಈ ಬೇಡಿಕೆಯನ್ನು ದುರುಪಯೋಗ ಪಡಿಸಿಕೊಳ್ಳುವ ಕೆಲ ನಕಲಿ ಏಜೆಂಟ್ಗಳು ನಕಲಿ ಆಫರ್ ಲೆಟರ್ಗಳು, ನಕಲಿ ವೀಸಾ ದಾಖಲೆಗಳು ಮತ್ತು ಸುಳ್ಳು ಭರವಸೆಗಳ ಮೂಲಕ ವಂಚನೆ ನಡೆಸ್ತಾರೆ. ಒಮ್ಮೆ ಹಣ ಪಾವತಿಸಿದ ನಂತರ ಸಂಪರ್ಕ ಕಡಿತಗೊಳಿಸೋದು, ಕಚೇರಿ ಮುಚ್ಚೋದು ಅಥವಾ ಹೊಸ ವಿಳಾಸಕ್ಕೆ ಸ್ಥಳಾಂತರವಾಗೋದು ಹೊಸ ಸ್ಟೈಲ್ ಮಾಡಿಕೊಂಡಿದ್ದಾರೆ. ಪ್ರತಿ ವರ್ಷ 25 ಲಕ್ಷ ಭಾರತೀಯರು ವಿದೇಶಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸ್ತಾರಂತೆ. ಅರ್ಜಿ ಸಲ್ಲಿಸುವವರಲ್ಲಿ 50% 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಇರೋದು ಇನ್ನೂ ವಿಪರ್ಯಾಸವೇ ಹೌದು. ಆದರೆ ಕಾನೂನುಬದ್ಧ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣ ವಿಭಿನ್ನವಾಗಿರುತ್ತೆ. ಅಧಿಕೃತ ನೇಮಕಾತಿ ಸಂಸ್ಥೆಗಳು ಅಭ್ಯರ್ಥಿಗಳ ವಿದ್ಯಾರ್ಹತೆ, ಅನುಭವ ಹಾಗೂ ಕೌಶಲ್ಯಗಳನ್ನು ಪರಿಶೀಲಿಸ್ತವೆ. ವಿಡಿಯೋ ಕಾನ್ಫರೆನ್ಸ್ ಅಥವಾ ನೇರ ಸಂದರ್ಶನ ನಡೆಸಲಾಗುತ್ತೆ. ಅತ್ಯಂತ ಮುಖ್ಯವಾಗಿ ವಿದೇಶಿ ಉದ್ಯೋಗ ವ್ಯವಸ್ಥೆ ಮಾಡುವ ನೋಂದಾಯಿತ ಏಜೆಂಟ್ಗಳು ಅಭ್ಯರ್ಥಿಗಳಿಂದ ನಿಗದಿತ ಮಿತಿಗಿಂತ ಹೆಚ್ಚಿನ ಸೇವಾ ಶುಲ್ಕ ವಸೂಲಿ ಮಾಡುವಂತಿಲ್ಲ ಎಂಬುದನ್ನು ವಿದೇಶಕ್ಕೆ ಹೋಗಲು ಪ್ಲಾನ್ ಮಾಡಿದವರು ತಿಳಿದುಕೊಳ್ಬೇಕು.
ಇಂತಹ ವಂಚನೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಭಾರತ ಸರ್ಕಾರ ವಿಶೇಷ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ವಿದೇಶದಲ್ಲಿ ಉದ್ಯೋಗ ಬಯಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ನೋಂದಾಯಿತ ನೇಮಕಾತಿ ಏಜೆಂಟ್ಗಳ ಮೂಲಕವೇ ಅರ್ಜಿ ಸಲ್ಲಿಸಬೇಕು ಅಂತ ಸೂಚಿಸಲಾಗಿದೆ. ಒಟ್ನಲ್ಲಿ ವಿದೇಶದಲ್ಲಿ ಉದ್ಯೋಗ ಮಾಡುವ ಕನಸನ್ನ ಹೊತ್ತ ಯುವಕರನ್ನ ಕೆಲ ವಂಚಕರು ಹಣ ಮಾಡುವ ಸಾಧನವಾಗಿ ಬಳಸಿಕೊಳ್ತಾ ಇದ್ದಾರೆ. ಹೆಚ್ಚಿನ ಸಂಬಳ, ತ್ವರಿತ ವೀಸಾ ಹಾಗೂ ಸುಲಭ ಉದ್ಯೋಗದ ಭರವಸೆ ನೀಡುವ ಪ್ರತಿಯೊಂದು ಆಫರ್ ನಿಜ ಆಗಿರೋದಿಲ್ಲ. ಹೀಗಾಗಿ ವಿದೇಶಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸುವ ಮುನ್ನ ಏಜೆಂಟ್ಗಳ ವಿಶ್ವಾಸಾರ್ಹತೆ, ಸಂಸ್ಥೆಯ ನೋಂದಣಿ ಹಾಗೂ ಉದ್ಯೋಗದ ಪ್ರಾಮಾಣಿಕತೆಯನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕು. ಒಂದು ಕ್ಷಣದ ಎಚ್ಚರಿಕೆ ನಿಮ್ಮ ಲಕ್ಷಾಂತರ ರೂಪಾಯಿ ಹಾಗೂ ಭವಿಷ್ಯವನ್ನು ರಕ್ಷಣೆ ಮಾಡುತ್ತೆ. ಇದು ಈ ಕ್ಷಣದ ಕ್ರೈಮ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ.